ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಸೊ ಅದೇ ರೀತಿ ನಾನು ಇವತ್ತಿನ ವಿಡಿಯೋದಲ್ಲಿ ಅನದರ್ ಟೈಪ್ ಆಫ್ ನಂಬರ್, ದಟ್ ಇಸ್ ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ಸ್ ಏನಪ್ಪ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ, ಯಾರೆಲ್ಲ ಹೊಸದಾಗಿ ಫ್ರ್ಯಾಕ್ಷನ್ನ ತಿಳ್ಕೊತಾ ಇದ್ದೀರಾ ಅಥವಾ ತಿಳ್ಕೊಂಡಿದ್ದೀರಾ ಬಟ್ ಸ್ಟಿಲ್ ನನಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂತ ನೋಡ್ತಿರೋರಿಗೋಸ್ಕರ ಈ ವಿಡಿಯೋ. ಸೊ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಕಂಪ್ಲೀಟ್ ಅಂತ ಅರ್ಥ. ಇಟ್ಸ್ ಅ ಪಾರ್ಟ್ ಆಫ್ ಅ ಹೋಲ್ ಅಂತ ನಾವು ಹೇಳ್ತೀವಿ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಸಪೋಸ್ ನಮ್ಮ ಹತ್ರ 4 ರೋಟಿ ಇದೆ. ಓಕೆ, 4 is a full number. So I want to eat it for dinner. 4 ರೋಟಿನ ನಾನು ರಾತ್ರಿ ಊಟಕ್ಕೆ ತಿನ್ಬೇಕು. ಸೊ ನನ್ನ ಕೈ ಫುಲ್ ತಿನ್ನಕ್ಕಾದ್ರೆ ಇಟ್ ಈಸ್ ಅ ಹೋಲ್ ನಂಬರ್. ಇಫ್ ಯು ಕಾಂಟ್ ಈಟ್ ಫುಲ್, ಜಸ್ಟ್ ಯು ಏಟ್ ಒನ್ ಆಫ್ ಇಟ್, ಒನ್ ಅಮೌಂಟ್ 4 means that is a incomplete part. ಓಕೆ, ಸೊ ಅವಾಗಲೇ ಬರೋದು ಯಾವ ಕಾನ್ಸೆಪ್ಟ್? ಫ್ರ್ಯಾಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್. ನೀವು ಯಾವುದೇ ಟೀಚರ್, ಮ್ಯಾಥ್ಸ್ ಟೀಚರ್ ತಗೊಳ್ಳಿ, ಫ್ರ್ಯಾಕ್ಷನ್ಸ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಅವರು ಫಸ್ಟ್ ತಗೊಳ್ಳೋ ಎಕ್ಸಾಂಪಲ್, ಅಥವಾ ನಾನೇ ಇವಾಗ ಫಸ್ಟ್ ತಗೊಳ್ತಾ ಇರೋ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ರೊಟ್ಟಿ. ಯಾಕಂತ ಹೇಳಿದ್ರೆ ಮಕ್ಕಳು ಅದಕ್ಕೆ ತುಂಬ ಅಡಿಕ್ಟ್ ಆಗಿರ್ತಾರೆ, ಈ ತಿನ್ನೋ ವಿಷಯದಲ್ಲಿ ಎಸ್ಪೆಷಲಿ. ಸೊ ಅದಕ್ಕೆ ಯಾವಾಗಲೂ ಈ ಬೇಸಿಕ್ಸ್ ಅಂತ ಬಂದಾಗ ನಾವು ಜನರಲೈಸ್ಡ್ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ಈ ಫ್ರ್ಯಾಕ್ಷನ್ಸ್ ಅನ್ನ ಮನೇಲಿ ಹೇಳ್ಕೊಡೋದು ತುಂಬಾ ಈಸಿ. ಯಾಕಂತೇಳಿದ್ರೆ ಬೇಕಾದಷ್ಟು ವಸ್ತು ಇರುತ್ತೆ, ಅದನ್ನ ಫ್ರ್ಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಸಾಕು, ಮನೇಲಿ ಪೇರೆಂಟ್ಸ್ ಆರಾಮಾಗಿ ಫ್ರ್ಯಾಕ್ಷನ್ಸ್ ಅನ್ನ, ನಾಲೆಡ್ಜ್ ಅನ್ನ ತಿಳಿಸ್ಬೋದು. ಓಕೆ, ಸೊ ಈಗ ನಾನು ಕಾನ್ಸೆಪ್ಟಿಗೆ ಬರ್ತೀನಿ. ನಾನು ಹೇಳಿದಾಗೆ ಇಟ್ ಈಸ್ ಇನ್ಕಂಪ್ಲೀಟ್ ಪಾರ್ಟ್ ಆಫ್ ದ ಹೋಲ್ ಅಂತ ಹೇಳಿದೆ. ಓಕೆ, ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು 2 ಅಂಶ. ಹೇಗೆ ಬರೆಯೋದು ಫ್ರ್ಯಾಕ್ಷನ್ಸ್ ಅಂಡ್ ವಾಟ್ ಆರ್ ದೋಸ್ ಕಾಲ್ಡ್ ಅಂತ. ಹೇಗೆ ಬರೆಯೋದು ಅಂಡ್ ವಾಟ್ ಆರ್ ದೋಸ್ ಕಾಲ್ಡ್. ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಈ ಲೈನ್ ನೋಡ್ತಾ ಇದ್ದೀರಲ್ವಾ, ಇದು ಒಂದು ಫುಲ್ ಹೋಲ್, ಮತ್ತೆ ಅದ್ರಲ್ಲಿ ಎಷ್ಟು ಯೂಸ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಇದು. ಓಕೆ, ಸೊ ನನ್ನ ಹತ್ರ ಎರಡು ರೊಟ್ಟಿ ಇತ್ತು. ನನಗೆ ಬೆಳಗ್ಗೆ 2 ರೊಟ್ಟಿಲಿ 1 ರೊಟ್ಟಿ ಮಾತ್ರ ತಿನ್ನಕ್ಕಾಗಿದ್ದು, 1 ರೊಟ್ಟಿ ಹೊಟ್ಟೆ ತುಂಬಿತು ಅಂತ ಅನ್ಕೊಳ್ಳೋಣ. ಸೊ ಹೋಲ್ ಇರುತ್ತಲ್ಲ, ಅದನ್ನ ಇಲ್ಲಿ ಬರಿತೀವಿ. ಎಷ್ಟು ಯೂಸ್ ಮಾಡಿದೀವಿ ಅಥವಾ ಎಷ್ಟು ಖಾಲಿ ಆಗಿದೆ ಅನ್ನೋದನ್ನ ಮೇಲ್ಗಡೆ ಬರಿತೀವಿ. ಸೊ ಈ ಲೈನ್ ಏನ್ ಮಾಡ್ತಾ ಇದೆ, ಹೋಲ್ ಪಾರ್ಟ್ ಆಸ್ ವೆಲ್ ಆಸ್ ದ ಖಾಲಿ ಆಗಿರೋ ಪಾರ್ಟ್, ಎಂಪ್ಟೀಡ್ ಪಾರ್ಟ್ ಅಥವಾ ಯೂಸ್ಡ್ ಪಾರ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ. ಮೇಲ್ಗಡೆ ಇರೋದಕ್ಕೆ ಏನಂತ ಹೇಳ್ತೀವಿ? ನ್ಯೂಮರೇಟರ್ ಅಂತ ಹೇಳ್ತೀವಿ. ಕೆಳಗಡೆ ಇರೋದೇನು? ಡಿನಾಮಿನೇಟರ್. ಯೂಶುವಲಿ ಈ ಕಾನ್ಸೆಪ್ಟ್, ಫ್ರ್ಯಾಕ್ಷನ್ಸ್ ಕಾನ್ಸೆಪ್ಟು, ನೀವು CBSE ICSE ಸಿಲೆಬಸ್ ಓದಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇನ್ ಕೇಸ್ ಸ್ಟೇಟ್ ಆದ್ರೂ 2nd ಸ್ಟ್ಯಾಂಡರ್ಡಿಗೆಲ್ಲ ಈ ಫ್ರ್ಯಾಕ್ಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿರ್ತಾರೆ. ಹಿಂದಿನ ವರ್ಷ ಕಲ್ತಿರ್ತೀವಿ, ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ಹೋದಾಗ ಯು ಕಾಂಟ್ ಇವನ್ ಐಡೆಂಟಿಫೈ ದ ಪ್ರೊನೌನ್ಸಿಯೇಷನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಓಕೆ, ಅಷ್ಟು ಕಷ್ಟಪಡ್ತಾರೆ ಮಕ್ಕಳು. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಟ್ಯೂಷನ್ಸ್ನ ಕಂಡಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ನನ್ನ ಕೆಲವು ಚಿಕ್ಕ ಮಕ್ಕಳುಗಳು ಬರ್ತಾರೆ. ಸೊ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಏನು ಪ್ರಾಕ್ಟೀಸ್ ಕಡಿಮೆ ಆಗಿ ಹಾಗೆ ಮರ್ತ್ಕೊಂತಾರೋ, ಅಥವಾ ಟೀಚರ್ಸೇ ಸರಿಯಾಗಿ ಹೇಳ್ಕೊಟ್ಟಿರೋದ್ರಿಲ್ವೋ, ಇದು ಸ್ವಲ್ಪ ಗ್ಯಾಪ್ ಅಂತ ಅನ್ಸುತ್ತೆ. ಸೊ ಪ್ಲೀಸ್ ನೀವು ಪೇರೆಂಟ್ಸ್ ಏನು ಮಾಡಬೇಕು, ನೀವು ಸಣ್ಣ ಮಕ್ಕಳೆಲ್ಲ ತುಂಬ ಗಮನ ಕೊಡ್ಬೇಕು. ನೀವು ಇನ್ನೂ ಆ ಏಜಿಗೆ ನೀವು ಫ್ರೀ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ದೇ ಕಾಂಟ್ ಈವನ್ ಸರ್ವೈವ್ ದ ಎಜುಕೇಶನ್ ಲೈಫ್. ಸೊ ಅದಕ್ಕೋಸ್ಕರ ಸೊ ಮನೇಲಿ ನಿಮಗೆ ಸುಮಾರು ವಸ್ತುಗಳು
ಮ್ಯಾಥ್ಸಿಗೆ ರಿಲೇಟ್ ಆಗಿರೋದು ಈಗ ಸಿಗ್ತಾ ಹೋಗುತ್ತೆ. ಮನೇಲಿ ಬೇಕಾದಷ್ಟು ವಸ್ತುಗಳಿರುತ್ತೆ, ಅದರಿಂದ ಕೌಂಟಿಂಗ್ ಹೇಳ್ಕೊಡ್ಬೋದು. ಓಕೆ, ನಂಬರ್ ಫಾರ್ಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೋದು. ಇನ್ನು ಸ್ಪೆಲ್ಲಿಂಗ್ ಎಲ್ಲ ಬರ್ದೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಅದು ಮಾಡಲೇಬೇಕು ಪೇರೆಂಟ್ಸ್. ಇವಾಗಿನ 5G ಬ್ರೈನಿಗೆ ಇವಾಗ ಇಟ್ ಇಸ್ 5G ಬ್ರೈನ್. ಸೊ ಪ್ರಾಕ್ಟೀಸ್ ಇಸ್ ಇಂಪಾರ್ಟೆಂಟ್. ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ನೀವು ಬೇಕಾದರೆ ಓದ್ಕೊಬೋದು, ಬೇಡ ಅಂದರೆ ಬಿಡ್ಬೋದಿತ್ತು. ಬಟ್ ಸ್ಟಿಲ್ ಇವತ್ತಿನ ಮಕ್ಕಳು ಹಾಗಿಲ್ಲ. ನೀವು ಇವತ್ತು ಬಿಟ್ರಿ ಅಂದರೆ ಅವ್ರು ನಾಳೆ ಓದೋದೇ ಇಲ್ಲ. ಸೊ ಹಾಗಾಗಬಾರ್ದು ಅಂತ ಹೇಳಿದ್ರೆ ಪೇರೆಂಟ್ಸ್ ನೀವೇನು ಮಾಡಬೇಕು, ನೀವು ಹಠ ಮಾಡಿನಾರು ನೀವು ಕರೆಸಿ ಕೂರಿಸ್ಕೊಂಡು ಓದಿಸ್ಲೇಬೇಕು, ಪ್ರಾಕ್ಟೀಸ್ ಮಾಡಿಸ್ಲೇಬೇಕು. ಪೇರೆಂಟ್ಸ್ ನೀವು ಹುಡುಕಿ ಆಕ್ಟಿವಿಟಿ ಏನು ಮಾಡಿಸ್ಬೋದು ನಮ್ಮ ಮನೇಲಿ ಅವೈಲಬಲ್ ಇರೋ ವಸ್ತುಗಳಿಂದ ಅಂತ. ವೈ ಡು ಯು ಎಕ್ಸ್ಪೆಕ್ಟ್ ಫಾರ್ ದ ಸ್ಕೂಲ್ ಟು ಡೂ ಇಟ್? ಯಾಕೆಂತ ಹೇಳಿದ್ರೆ ಸ್ಕೂಲು ಏನೋ ಮಾಡೇ ಮಾಡುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ. ಸೊ ದೇ ಹ್ಯಾವ್ ಟು ಪರ್ಫಾರ್ಮ್ ಸಮ್. ಅವ್ರ ಮೇಲೆ ಡಿಪೆಂಡ್ ಆಗದೇನೆ ಸಮ್ಟೈಮ್ಸ್ ನೀವು ನಿಮ್ಮ ವರ್ಕನ್ನು ಮಾಡಬೇಕಾಗತ್ತೆ. 2 ತಿಂಗಳು ರಜಾ ಅಂತೇಳಿ ಮಜಾ ಮಾಡಿದ್ರೆ ನೆಕ್ಸ್ಟ್ 3rd ಮಂತ್ ನೀನು ಜೂನಲ್ಲಿ ಸ್ಕೂಲಿಗೆ ಬರ್ತಾನೆ, ಅವಾಗ ಏನೂ ನೆನಪೇ ಇರೋದಿಲ್ಲ. ಸೊ ವೆರಿ ವೀಕ್ ಮೈಂಡ್ ಫಾರ್ 5G ಬ್ರೈನ್ಸ್. ಅದು ಹೇಗೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ಸೊ ಓಕೆ, ಸೊ ರಾದರ್ ದ್ಯಾನ್ ದ ಜನರಲ್ ಟಾಪಿಕ್, ಸೊ ನಾನು ಹೇಳಿದಾಗೆ ಮೇಲ್ಗಡೆ ಇರೋ ಪಾರ್ಟಿಗೆ ನ್ಯೂಮರೇಟರ್ ಅಂತ ಹೇಳ್ತೀವಿ, ಕೆಳಗಡೆ ಇರೋದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಸೊ ಏನಪ್ಪ ಫ್ರಾಕ್ಷನ್ಸಿನ ಡೆಫಿನೇಷನ್ ಅಂತ ಹೇಳಿದ್ರೆ, ಅ ಪಾರ್ಟ್ ಆಫ್ ಹೋಲ್. ಏನು? ಎ ಪಾರ್ಟ್ ಆಫ್ ಹೋಲ್. ಮತ್ತೆ ಫ್ರಾಕ್ಷನ್ಸ್ ಅಲ್ಲಿ ಟೈಪ್ಸ್ ಬರುತ್ತೆ. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು ಹೇಗೆ ಓದೋದು ಅಥವಾ ಮೇಜರ್ ಆಗಿ ಯಾವುದೆಲ್ಲ ನಾವು ಫ್ರಾಕ್ಷನ್ಸ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ ಅನ್ನೋ ಸಣ್ಣ ಐಡಿಯಾ ಕೊಡ್ತೀನಿ. ಸೊ ಹಾಫ್, ಅರ್ಧ, ಇದ್ರ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಮುಕ್ಕಾಲು ಅಥವಾ ನಾವು ಅದನ್ನ ಕ್ವಾರ್ಟರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ ಮುಕ್ಕಾಲು ಭಾಗ ಎಷ್ಟು ಅನ್ನೋ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವೆರಡು ವರ್ಡ್, ಹಾಫ್ ಮತ್ತೆ ಕ್ವಾರ್ಟರ್. ಆಮೇಲೆ ಕಾಲ್ ಭಾಗನೂ ಅಷ್ಟೇ. ಇದನ್ನ ನಾವು ಜನರಲ್ ಆಗಿ ಮನೇಲಿ ದಿನ ಯೂಸ್ ಮಾಡ್ತೀವಿ. ಕಾಲ್ ಭಾಗ, ಅಟ್ಲೀಸ್ಟ್ ಕಾಲ್ ಭಾಗನಾರು ತಿನ್ನು, ಅಟ್ಲೀಸ್ಟ್ ಅರ್ಧ ಆ್ಯಪಲ್ ತಿನ್ನು. ಸೊ ಈ ಥರ ಯೂಸ್ ಮಾಡ್ತೀವಿ. ಆದರೆ ಹೇಗೆ ಫ್ರಾಕ್ಷನ್ಸ್ ಅನ್ನು ನಂಬರ್ಸ್ ಅಲ್ಲಿ ಬರೆಯೋದು ಅಂತ ನಾನು ಇವತ್ತು ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಸೊ ನಾನು ಫಸ್ಟ್ ಇದನ್ನ ಹೇಗೆ ಓದೋದು ಅಂತ ಹೇಳ್ತೀನಿ. ಫ್ರಾಕ್ಷನ್ 1/2 ಹೇಗೆ ಓದ್ತೀವಿ? 1/2. ಈ ಸಿಂಬಲ್ ಇದೆಯಲ್ಲ, ಈ ಲೈನ್ಗೆ ನಾವು ಸಪ್ರೇಟ್ ಮಾಡುತ್ತಲ್ವಾ. ಬೈ ಅನ್ನೋದೇನು? ಸಪ್ರೇಟಿಂಗ್ ವರ್ಡ್ ಅದು ಆಕ್ಚುಲಿ. ಓಕೆನಾ ಇಲ್ಲಿ? ಸೊ 1/2. ಅದೇ ತರ ಇದನ್ನ 3/4. ಅದೇ ರೀತಿ 1/4. 2/3 ಹೇಗೆ ಓದ್ತೀವಿ? 3/4, 1/4, 2/3. ಇದನ್ನು ಕೂಡ ಮಕ್ಕಳು ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋಷ್ಟೊತ್ತಿಗೆ ಮರ್ತ್ಕೊಂಡಿರ್ತಾರೆ ಆ 2 ತಿಂಗಳು ಗ್ಯಾಪಲ್ಲಿ. ಸೊ ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ. ಸೊ ನೆಕ್ಸ್ಟ್ ನಾನು ಮೇಜರ್ ಆಗಿ ಏನು ಹೇಳಿದೆ ಅಲ್ವಾ, ನಾನು ಇಲ್ಲಿ ಎಲ್ಲ ಅರ್ಧ, ಮುಕ್ಕಾಲು, ಕಾಲು ಇವನ್ನೆಲ್ಲ ನಾನು 4 ಪಾರ್ಟ್ಸ್ನ ಮೇಯ್ನ್ ಆಗಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನಿಲ್ಲೊಂದು ಸರ್ಕಲ್ನ ಡ್ರಾ ಮಾಡ್ಕೊತೀನಿ. ಸೊ ನಾನು ಆ ಸರ್ಕಲನ್ನು 4 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. 1, 2, 3, 4. ನಾನೀಗ ಇದರಲ್ಲಿ ಕಾಲ್ ಭಾಗ ತಿನ್ಬೇಕು. ಓಕೆ, ನಾನಿದ್ರಲ್ಲಿ ಏನು ಮಾಡಬೇಕು? ಕಾಲ್ ಭಾಗನ ಅಸ್ಯೂಮ್ ದಿಸ್ ಇಸ್ ಅ ರೊಟ್ಟಿ. ನೀವು ಈ ರೊಟ್ಟಿನಲ್ಲಿ ಕಾಲ್ ಭಾಗ ತಿನ್ಬೇಕು. ನೀವು ಆಲ್ರೆಡಿ 4 ಭಾಗ ಮಾಡ್ಕೊಂಡಿದ್ದೀರಿ. ಕಾಲ್ ಭಾಗ ಅಂತ ಹೇಳಿದ್ರೆ 1 ಪಾರ್ಟ್ ಅಷ್ಟೇ ತಿನ್ಬೇಕು. ಸೊ ಇದನ್ನ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಹೇಳಿದೆ ಅಲ್ವಾ, 1 ಹೋಲ್ ಎಷ್ಟಿರುತ್ತೆ ಅನ್ನೋದು. ಇಲ್ಲಿ 1 ಹೋಲ್ ಎಷ್ಟಿದೆ? 1 ಹೋಲ್ ಅಂತ ಹೇಳಿದ್ರೆ ಇಲ್ಲಿ 4 ಪಾರ್ಟ್. ಆ 4 ಅನ್ನೋದು ಕೆಳಗಡೆ ಬರಬೇಕು. ಅಂದ್ರೆ ಹೇಳಿದ್ರೆ ಡಿನಾಮಿನೇಟರ್ ಅಲ್ಲಿ ಬರಬೇಕು.
ಸೊ ಇಲ್ಲಿ ನೀವು ಎಷ್ಟು ತಿಂತಾ ಇದ್ದೀರಲ್ಲ, ಎಷ್ಟು ಖಾಲಿ ಆಗ್ತಾ ಇದೆ ಅದು ಮೇಲ್ಗಡೆ ಬರಬೇಕು. 4 ಪಾರ್ಟಲ್ಲಿ ನೀವು 1 ಪಾರ್ಟನ್ನು ಕನ್ಸ್ಯೂಮ್ ಮಾಡಿದ್ದೀರಾ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ನಾವು 1/4 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? 1/4. ಓಕೆ, ಇದಕ್ಕೆ ನಾವೇನಂತ ಹೇಳ್ತೀವಿ? 1/4. ಅದೇ ರೀತಿ ಸೊ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋ ನೀವು ರಿವೈಂಡ್ ಮಾಡಿ ಕೂಡ ಕೇಳ್ಬೋದು. ಸೊ ನಾನೀಗ ಇದರಲ್ಲಿ 2 ಪಾರ್ಟ್ಸ್ನ ತಿಂತಾ ಇದ್ದೀನಿ. ಈ ರೊಟ್ಟಿಲಿ ಇನ್ನೂ 1 ಪಾರ್ಟ್ನ ನಾನು ತಿಂದೆ. ಸೊ ಏನಾಯ್ತು? ಪಾರ್ಟ್ ಎಷ್ಟಿದೆ? 4. ಅದ್ರಲ್ಲಿ ನಾವು ಎಷ್ಟು ತಿಂದಿದೀವಿ? 2 ತಿಂದಿದೀವಿ. ಇದರಲ್ಲಿ ಇದನ್ನ ನಾವೇನಂತ ಹೇಳ್ತೀವಿ? 2/4 ಅಂತ ಹೇಳ್ತೀವಿ. ಓಕೆ, 2/4. ಸೊ ಇದನ್ನ ನೀವು ಡಯಾಗ್ರಾಮ್ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ನೀವು ರೊಟ್ಟಿಲಿ ಅರ್ಧ ತಿಂದಿದ್ದೀರಾ ಅಂತ, ಈ ರೊಟ್ಟಿ. ಸೊ ಇದನ್ನ ಏನಂತ ಹೇಳ್ತೀವಿ? 1/2 ಅಂತಾನು ಹೇಳ್ತೀವಿ. ಏನಂತ ಹೇಳ್ತೀವಿ? 1/2 ಅಂತಾನು ಹೇಳ್ತೀವಿ. ಅದೇ ರೀತಿ ನಾನೀಗ ಏನ್ ಮಾಡ್ತೀನಿ, ಈ ಪಾರ್ಟ್ ಅನ್ನು ನೆಕ್ಸ್ಟ್ ಇನ್ನು ಉಳಿದಿದ್ದು ಇನ್ನೊಂದು ಪಾರ್ಟ್ ಅನ್ನು ತಿಂತೀನಿ ರೊಟ್ಟಿನ. ಸೊ ಅವಾಗ ಏನಾಗತ್ತೆ ಇದು? ಸೊ 4 ಪಾರ್ಟ್ ಇತ್ತು, ಅದರಲ್ಲಿ 3 ಪಾರ್ಟ್ಸ್ ಅನ್ನು ನಾನು ತಿಂದ್ಬಿಟ್ಟೆ. ಏನ್ ಮಾಡಿದೆ? 3 ಪಾರ್ಟ್ಸ್ ಅನ್ನು ತಿಂದ್ಬಿಟ್ಟೆ. ಸೊ ಉಳ್ಕೊಂಡಿದ್ದೆ ಎಷ್ಟು? 1 ಅಷ್ಟೇ ಉಳ್ಕೊಂತು. ಓಕೆ, ಸೊ ಇದನ್ನ ನಾವು 3/4 ಅಂತ ಹೇಳ್ತೀವಿ. ಮುಕ್ಕಾಲು ಅನ್ನೋದಕ್ಕೆ 3/4 ಅಂತ ಹೇಳ್ತೀವಿ. ನೆಕ್ಸ್ಟ್ ಫುಲ್ ನೀವು ತಿಂದ್ಬಿಟ್ರೆ ಇದು 1 ಹೋಲ್ ಕಂಪ್ಲೀಟ್ ಆಗತ್ತೆ, ಅಲ್ಲಿ ಏನು ಉಳ್ಕೊಳ್ಳಲ್ಲ. ಸೊ ನಾವೇನಂತ ಬರಿಬೋದು? 4/4 ಅಂತ ಬರಿಬೋದು, ವಿಚ್ ಇಸ್ ಕಂಪ್ಲೀಟ್ಲಿ 1 ಅಂತ ಆಗತ್ತೆ. 1 ಪೂರ್ತಿ ತಿಂದಿದೀವಿ ಅನ್ನೋ ಅರ್ಥನ ಕೊಡುತ್ತೆ. ಸೊ ನಾವು ಮೇಜರ್ ಆಗಿ ನೆನ್ಪಿಟ್ಕೋಬೇಕಾಗಿರೋ ಯಾವ್ಯಾವ ವರ್ಡ್ಸ್? 1/2, 1/4. 2 ವರ್ಡನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಗ 1/2 ಅಂತಂದ್ರೆ ಏನು? 1/2 ಅಂತಂದ್ರೆ ಒಂದೇ ಹಾಫ್, ನಂಬರ್ ಅಲ್ಲೇ ಇಂಡಿಕೇಟ್ ಮಾಡಿ. 2 halves ಅಂತ ಹೇಳಿದ್ರೆ 2 ಅಂತ ಅರ್ಥ ಆಗತ್ತೆ. 2 halves, 2ರಲ್ಲಿ ನಾನು ಅರ್ಧ ತಿಂದೆ ಅನ್ನೋ ಅರ್ಥ. 2 ರೊಟ್ಟಿ ಇದೆ, 2 ರೊಟ್ಟಿಲಿ ಸ್ವಲ್ಪ ಹಾಳಾಗಿತ್ತು, 1 ರೊಟ್ಟಿ ಅರ್ಧ ಭಾಗ ನಾನು ಅದರಲ್ಲಿ ಹಾಳಾಗಿರೋದ್ ಬಿಟ್ಟು ಮೇಲ್ಗಡೆ ಪಾರ್ಟ್ ಅನ್ನ ಅರ್ಧ ತಿಂದೆ ಅಂತ ಹೇಳೋದಕ್ಕೆ ನಾವು 2 halves I have ate ಅಂತ ಯೂಸ್ ಮಾಡ್ಬೋದು. ಸೊ ಆಮೇಲೆ ಅದೇ ರೀತಿ ಕ್ವಾರ್ಟರ್ಗೂ ನಂಬರ್ ಅನ್ನ ಆಡ್ ಮಾಡ್ತಾ ಹೋದ್ರೆ ನಾನು ಹೇಳ್ದಂಗೆ 1/4 ಅಂತ ಹೇಳಿದ್ರೆ 1/4 ಭಾಗ. ಯೂಶಲಿ ಜಸ್ಟ್ ಕ್ವಾರ್ಟರ್ ಅಂತ ಹೇಳಿದ್ರು 1/4 ಭಾಗನೇ ಆಗಿರುತ್ತೆ. 3/4 ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ದಟ್ ಇಸ್ 1/4 ಭಾಗ. ಅರ್ಥ ಆಗ್ತಾ ಇದೆಯಾ? ಈ ಒಂದು ಹಾಫ್ ಮತ್ತೆ ಕ್ವಾರ್ಟರ್ ಕಾನ್ಸೆಪ್ಟ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸೊ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ನಾವು ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಟೈಮ್, ಕ್ಲಾಕ್ ಇದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ನೀವು 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಬಂದ್ರೆ ಇನ್ನು ಟೈಮ್ ನೋಡೋಕೆ ಬರ್ತಾ ಇರಲ್ಲ. ಯಾಕೆ ಬರ್ತಾ ಇರಲ್ಲ ಅಂತ ಹೇಳಿದ್ರೆ ಇದು ಬೇಸಿಕ್. ಅದಕ್ಕೆ ಯಾವುದು ಫ್ರಾಕ್ಷನ್ಸ್ ಟೈಮ್ ಕಲಿಯೋದಕ್ಕೆ, ಟೈಮ್ ಅನ್ನ ಹೇಗೆ ನೋಡೋದು ಅಥವಾ ಹೇಗೆ ಓದಬೇಕು ಅನ್ನೋದಕ್ಕೆ ಇದು ಬೇಸಿಕ್ ಆಗಿರುತ್ತೆ. ಇದು ಬರಲಿಲ್ಲ ಅಂತ ಹೇಳಿದ್ರೆ ಅದು ಬರಲ್ಲ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದನ್ನ ನಾನು ಟಿಪ್ ಕೂಡ ಕೊಟ್ಟಿದ್ದೀನಿ. ಸೊ ಐ ಹೋಪ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಯು. ಸೊ ನಿಮಗೆ ಇದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ share with your friends, family, especially kids in your family. Thank you for watching.